ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಯಾರೆಲ್ಲ ಹೋಗ್ತಿದ್ರು ದಯವಿಟ್ಟು ಫಸ್ಟ್ ಈ ವಿಡಿಯೋನ ಕೊನೆವರೆಗೂ ನೋಡಿಬಿಟ್ಟು ಹೋಗಿ. ಯಾಕೆ ಅಂದರೆ ನಾವೀಗ ರೀಸೆಂಟಾಗಿ ವಿಸಿಟ್ ಮಾಡಿದ್ದು, ತುಂಬ ಜನ ಅಲ್ಲಿ ಹಿಮ ಇರುತ್ತಂತ ಹೋಗ್ತಿದ್ದಾರಲ್ವ, ಅಂಥವ್ರಿಗಂತ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗೋಷ್ಟೊತ್ತಿಗೆ ಮಿಡ್ನೈಟ್ 11 ಗಂಟೆ ಆಗಿತ್ತು. ಯಾಕೆಂದರೆ ನಾವು ಆಲ್ರೆಡಿ ಗುಡ್ಲುಪೇಟೆಯಲ್ಲಿ ರೂಮ್ ಎಲ್ಲ ಮಾಡ್ಕೊಬಿಟ್ಟಿದ್ವಿ, ಬುಕ್ಕಿಂಗ್ ಎಲ್ಲ ಮಾಡ್ಕೊಬಿಟ್ಟಿದ್ವಿ. ಸೊ ಅದರಿಂದ ತುಂಬ ರಿಸ್ಕ್ ತಗೋಬಿಟ್ವಿ ಅಂತ ಅನ್ನಿಸ್ತು. 11 ಗಂಟೆಗೆ ಲಾಸ್ಟ್ ಬಸ್ ಇತ್ತು, ಅದನ್ನು ಕ್ಯಾಚ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಆ ಬಸ್ ಮಿಸ್ ಮಾಡ್ಕೊಂಡ್ವಿ. ಮಿಡ್ನೈಟ್ 2:15ಗೆ ಒಂದು ಊಟಿಗೆ ಹೋಗೋ ಬಸ್ ಬಂತು, ನಾನ್ AC ಬಸ್ಸು. ಅದ್ರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು. ಬಟ್ ಹೋಗಿ ರೂಮಲ್ಲಿ ಸ್ಟೇ ಆಗಿ ಬೆಳಗ್ಗೆ 8 o'clockಗೆಲ್ಲ ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ಬಂದರೆ 8:30ವರೆಗೂ ಗೇಟ್ ಓಪನ್ ಮಾಡಲ್ಲ ಇವರು. ಇಲ್ಲಿ ಟಿಕೆಟ್ 70 rupees ಆಗುತ್ತೆ. ಹೆಣ್ಮಕ್ಳಿಗೆಲ್ಲ ಫ್ರೀ ಇರುತ್ತೆ, ಬರೀ ಗಂಡು ಮಕ್ಳಿಗೆ ಮಾತ್ರ ಟಿಕೆಟ್ ತೊಗೋಬೇಕಾಗುತ್ತೆ. ಅಲ್ಲಿ ಯಾವುದೇ ರೀತಿ ನಮ್ಮ ಓನ್ ವೆಹಿಕಲ್ ಹೋಗೋದಿಲ್ಲ, ಬರೀ ಅವ್ರು ಗೌರ್ಮೆಂಟ್ ಬಸ್ಸುಗಳು ಹಾಕಿರ್ತಾರೆ, ಅವ್ರು ಅದೇ ಹೋಗಬೇಕು. ಮತ್ತು ಇಲ್ಲಿ ಏನಂದರೆ ಟೆಂಪಲ್ ಬಂದು 8:30 to 4 o'clockವರೆಗೂ ಇರುತ್ತೆ. ಬಟ್ ಇಲ್ಲಿ ಹಿಮ ಅಂತೂ ಏನೂ ಇರಲಿಲ್ಲ, ಜಾಸ್ತಿ ಮಂಜೇನೂ ಇರಲಿಲ್ಲ. ತುಂಬ ಗಾಳಿ ಇತ್ತು, ಸಿಕ್ಕಾಪಟ್ಟೆ ಚಳಿ ಇತ್ತು. ನೀವು ಯಾರೆಲ್ಲ ಹೋಗಬೇಕು ಅಂದ್ಕೊತಿದ್ದು ದಯವಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಇವಾಗಂತೂ ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ಸ್ವಲ್ಪ ಕಮ್ಮಿ ಮಂಜಿರೋದು. ಮತ್ತು ಪ್ಲ್ಯಾನ್ ಮಾಡ್ಕೊಳ್ಳೋರು ಪ್ರಾಪರಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಬೆಂಗಳೂರಿಂದ ಡೈರೆಕ್ಟ್ ಬಸ್ ಬೇಕು ಅಂದರೆ 5:45ಗೆ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ನಿಮಗೆ ಸಿಗುತ್ತಂತ ಹೇಳಿದ್ದಾರೆ ಯಾರೋ. ಹೋಗಬೇಕು ಅಂದ್ಕೊಳ್ಳೋರು ಅದಕ್ಕೆ ಹೋಗ್ಬೋದು. ಹೆಣ್ಮಕ್ಳಿಗಾದರೆ ಕಂಪ್ಲೀಟ್ ಫ್ರೀ ಇರುತ್ತೆ. ಇಲ್ಲಿಂದ ಬೆಂಗಳೂರಿಂದ ಟೆಂಪಲ್ಗೆ ಹೋಗಿ ಬರೋವರೆಗೂ. ಗಂಡು ಮಕ್ಳಿಗಾದರೆ ಚಾರ್ಜ್ ಆಗೇ ಆಗುತ್ತೆ. ರೂಮ್ಸ್ ಅಷ್ಟೇ ಚೆನ್ನಾಗಿತ್ತು, ನಾವು ಸ್ಟೇ ಆಗಿದ್ದ ರೂಮ್ಸ್ ಚೆನ್ನಾಗೇ ಇತ್ತು. ಬಟ್ ಏನಂದರೆ ಶೇರಿಂಗ್ ರೂಮು ಕಮ್ಮಿ ಬಜೆಟ್ಗೆ ಸಿಕ್ತು. ನಾವು ನೈಟು 3:30ಗೆ ಹೋದ್ವಿ, ಅಂದರೆ ಬೆಳಗಿನ ಜಾವ. ಮತ್ತು ಚೆಕ್ಔಟು ಮಧ್ಯಾಹ್ನಕ್ಕೆಲ್ಲ 3 ಗಂಟೆಗೆ ಚೆಕ್ಔಟ್ ಆದ್ವಿ. ತುಂಬ ಚೆನ್ನಾಗಿದೆ, ಲೈಕ್ ಬಂಡೀಪುರ ಹತ್ರ ಇರೋದಲ್ಲ, ಸೂಪರಾಗಿತ್ತು. ಹೋಗ್ತಾಯಿದ್ವಿ, ಟೆಂಪಲ್ಗೆ ಹೋಗ್ತಾಯಿದ್ದೀವಿ, ನೋಡಿಕೊಂಡು ಬನ್ನಿ. ಯಾಕೆ ಅಂದರೆ ಇದು ಸ್ವಲ್ಪ ಎಲ್ಲರೂ ತುಂಬ ಜನ ಇಲ್ಲಿ ಹಿಮ ಇರುತ್ತೆ ಅಂತಲೇ ಬರೋದಲ್ವ, ಸೊ ಆದ್ದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಏನೂ ಇರಲಿಲ್ಲ ನಾವು ಹೋದಾಗ. ನಾವು ಹೋಗಿದ್ದು ಸಂಡೇ ದೇವಸ್ಥಾನಕ್ಕೆ. ಸೊ ಸಂಡೇ ನಿಮಗೆ ಕಾಣಿಸ್ತಿದೆಯಲ್ಲ, ಇದೇ ದೇವಸ್ಥಾನ. ಚೆನ್ನಾಗಿದೆ, ತುಂಬ ಜನ ಹಾಕಿದ್ರು. ಮತ್ತು ಇಲ್ಲಿ ಎಲಿಫೆಂಟ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಮೇನ್ಲಿ ಎಲಿಫೆಂಟ್ ನೋಡೋಣ ಅಂತ ನಾವೆಲ್ಲ ರೈಟ್ ಸೈಡಲ್ಲಿ ಕೂತ್ಕೊಂಡಿದ್ವಿ, ಎಲ್ಲರೂ ಒಂದೊಂದು ಸೀಟಲ್ಲಿ. ನಮ್ಗೆ ಯಾವುದೇ ಪ್ರಾಣಿ ಕಾಣಿಸಿಲ್ಲ, ಯಾರೋ ಬಟ್ ಜಿಂಕೆ ಸ್ಪಾಟ್ ಮಾಡಿದ್ರಂತೆ, ಅದು ಗೊತ್ತಿಲ್ಲ. ಬಟ್ ಆನೆ ಅಂತೂ ಕಾಣಿಸಿಲ್ಲ, ನೋಡಬೇಕು ಕಾಣಿಸುತ್ತಾ ಏನು ಅಂತ. ಫೈನಲಿ ದೇವಸ್ಥಾನ ಹತ್ರ ಬಂದು ಹೇಳ್ಕೊಂಡ್ವಿ. ರಶ್ ಅಂತೂ ಫುಲ್ಲು ಬಸ್ ರಶ್ ಇದ್ದಾವೆ. ಬ್ಯಾಕ್ ಟು ಬ್ಯಾಕ್ ಬಸ್ಸು ಬರ್ತಾನೆ ಇರುತ್ತೆ ಇಲ್ಲಿಗೆ, ನೀವು ವೆಯ್ಟ್ ಮಾಡ್ಬೋದು. ಸೊ ಕಾಣಿಸ್ತಿದೆಯಲ್ಲ, ಇದು ರಥ. ಬನ್ನಿ ಟೆಂಪಲ್ ತೋರಿಸ್ತೀನಿ, ಬಟ್ ವೀಡಿಯೋ ಮಾಡೋಂಗಿಲ್ಲ, ನನ್ನ ಕೈಲಿ ಏನಾಗುತ್ತೋ ಅದು ವೀಡಿಯೋ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದರ್ಶನ ಎಲ್ಲ ಮುಗಿಸ್ಕೊಬಂದ್ವಿ. ದರ್ಶನ ಏನು ತುಂಬ ಲಾಂಗ್ ಆಗೋದಿಲ್ಲ, ನಿಮಗೆ 20 minutesಲ್ಲೆಲ್ಲ ಆಗೋಗುತ್ತೆ. ತುಂಬ ಚಿಕ್ಕಾಪಟ್ಟೆ ಚಳಿ ಇದೆ. ಯಾರೋ ಸ್ವಾಮೀಜಿ ಬಂದಿದ್ದರು, TVಯಲ್ಲಿ ಬರ್ತಾರಂತೆ ಯೂಶಲಿ, ಯಾರು ಅಂತ ಗೊತ್ತಿಲ್ಲ. ಮತ್ತು ನಾವು ಫೈನಲಿ ಇಲ್ಲಿ ಎಲಿಫೆಂಟ್ನ ಸ್ಪಾಟ್ ಮಾಡಿದ್ವಿ. ತುಂಬ ದೂರದಲ್ಲಿತ್ತು, ಅಷ್ಟು ಝೂಮ್ ಮಾಡಿ ವಿಡಿಯೋ ಮಾಡಿದ್ದೀನಿ. ಕ್ಲಾರಿಟಿ ಚೆನ್ನಾಗೇ ಇದೆ ಅಂತ ನಾನು ಅಂದ್ಕೊತಿದ್ದೀನಿ. ಕಾಣಿಸಿದೆಲ್ಲ ಮೂವ್ ಆಗ್ತಾ ಇರೋದು ಸ್ವಲ್ಪ. ಇನ್ನೇನು 10:30 ಆಗ್ತಾ ಬಂತು. ನಾವು ಇಲ್ಲಿಂದ ನಂಜನಗೂಡಿಗೆ ಹೊರಡಬೇಕಂತ ಅಂದ್ಕೊತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.